ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅರ್ಥಶಾಸ್ತ್ರ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಇಲ್ಲಿ ಉತ್ತರವನ್ನು ಹೇಳ್ತಾ ಇದ್ದೀನಿ. ಆಲ್ರೆಡಿ ಕೂಡ ಎಲ್ರಿಗೂ ವಿಚಾರ ಗೊತ್ತಿದೆ. ನಿಮ್ಮ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಮಕ್ಕಳು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ. 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದ್ದಾಗೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲ. ಕೆಲವೊಂದು ಪ್ರಶ್ನೆಗಳು ಚೇಂಜಸ್ ಆಗಿದೆ. ಈ ಕೆಲವೊಂದು ಪ್ರಶ್ನೆಗಳು ಚೇಂಜಸ್ ಆಗಿರೋದ್ರಿಂದ ಯಾವುದನ್ನ ಓದ್ಕೊಳ್ಬೇಕು ಯಾವುದನ್ನ ಬಿಡಬೇಕು ಅನ್ನುವಂತಹ ಕನ್ಫ್ಯೂಷನ್ ನಿಮಗೆ ಬೇಡ. 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹೇಗಿದೆ ಹಾಗೆ ನೀವು ರೆಡಿ ಆಗಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಅದಕ್ಕಿಂತ ಹೆಚ್ಚಾಗಿ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ರೆಡಿ ಆಗೋದ್ರಿಂದ ಅತಿ ಹೆಚ್ಚು ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ನೀವು ಈಸಿಯಾಗಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬಹುದು. ಒಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಈ ಹಿಂದೆ ಮಕ್ಕಳು ಎಕ್ಸಾಮನ್ನು ಬರೆಯುವಾಗ ಬಹು ಆಯ್ಕೆ ಪ್ರಶ್ನೆಗಳಿಗೆ 4 ಆಪ್ಷನ್ ಇರೋದ್ರಿಂದ ಒಂದು ಕಡೆಯಲ್ಲಿ A ಅಥವಾ B ಅಂತ ಆಪ್ಷನ್ ಬರೆದು ಇನ್ನೊಂದು ಕಡೆಯಲ್ಲಿ B ಅಥವಾ A ಯಾವುದಾದ್ರೂ ಒಂದು ಆಪ್ಷನನ್ನು ಬರೆಯುವಂಥದ್ದು. ಅಂದರೆ ಇದು ಸರಿಯಾದರೆ ಇದು, ಅದು ಸರಿಯಾದರೆ ಅದು ಅನ್ನುವಂತಹ ಆಪ್ಷನ್ಸ್ಗಳನ್ನ ಬರೆದಾಗ ವ್ಯಾಲ್ಯೂಯೇಷನ್ ಮಾಡೋರಿಗೆ ಅದು ಯಾವ ರೀತಿಯಾಗಿ ಮಾರ್ಕ್ಸನ್ನು ಕೊಡಬೇಕು ಅನ್ನುವಂತಹ ಗೊಂದಲ ಆಗ್ತಾ ಇತ್ತು. ಹಾಗಾಗಿ ಈಗ ಇಲಾಖೆಯವರೇ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಬರೆದಿದ್ದಾರೆ. ಅಂದರೆ ನೀವು ಒಂದಕ್ಕೆ ಉತ್ತರವನ್ನು ಒಂದೇ ಕಡೆ ಬರಿಬೇಕು, ಇದಲ್ಲ ಅದು ಅನ್ನುವಂಥ ರೀತಿಯಲ್ಲಿ 2 ಕಡೆ ಉತ್ತರವನ್ನು ಬರೆಯುವ ಹಾಗೆ ಇಲ್ಲ. ಹಾಗಾಗಿ ಒಂದೇ ಉತ್ತರವನ್ನು ಬರಿಬೇಕು. ಅದೂ ಕೂಡ ಮೊದಲ ಪೇಜ್ನಲ್ಲೇ ಬರೆಯೋದು ತುಂಬಾ ಒಳ್ಳೆಯದು. ಪ್ರತಿ ಪ್ರಶ್ನೆಗೆ ಉತ್ತರವು ನಿರಂತರವಾಗಿರಬೇಕು. ಅದೇ ರೀತಿಯಾಗಿ ಪ್ರಶ್ನೆಗಳ ಸಂಖ್ಯೆಗಳನ್ನು ಕರೆಕ್ಟಾಗಿ ಮಾರ್ಜಿನಲ್ಲಿ ಸ್ಪಷ್ಟವಾಗಿ ಬರಿಬೇಕು. ಹಾಗೆ ನಿಮ್ಮ ಎಕ್ಸಾಮ್ ಪ್ಯಾಟ್ರನ್, ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಬಿಟ್ಟ ಸ್ಥಳ ತುಂಬಿ, ಇದೇ ರೀತಿಯಾಗಿ ಮ್ಯಾಕ್ ದ ಫಾಲೋಯಿಂಗು, ಹೊಂದಿಸಿ ಬರೆಯಿರಿ, ಆ್ಯಂಡ್ ಕೊನೆಯದಾಗಿ 1 ಅಂಕ, 2 ಅಂಕ, 4 ಅಂಕ, 6 ಅಂಕ ಏನಿದೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು. ಭಾಗ ಎಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡಿ. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಅಧ್ಯಾಯ 1ರಿಂದ ಒಂದು ಪ್ರಶ್ನೆಯನ್ನು ತೆಗೆದಿದ್ದಾರೆ. ಇದಕ್ಕೆ ಉತ್ತರ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ ಏನಿದೆ ಈ ಒಂದು ಅಧ್ಯಾಯದಲ್ಲಿ ಕೇಳಿರುವಂಥದ್ದು. ಇದಕ್ಕೆ ಉತ್ತರ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಅಥವಾ ನಿಮಗೇನಾದರೂ ಆಪ್ಷನ್ನಲ್ಲಿ ಶ್ರೇಣಿ ಕೊಟ್ಟಿಲ್ಲ, ಸ್ಥಾನಗಳಲ್ಲಿ ಅಂತ ಕೊಟ್ಟರೆ ಅದು ಕೂಡ ಸರಿಯಾದ ಉತ್ತರವೇ ಆಗಿರುತ್ತೆ. ನೆಕ್ಸ್ಟು ಭಾಗ 2 ಸಮಗ್ರ ಅರ್ಥಶಾಸ್ತ್ರದ ಮೊದಲ ಅಧ್ಯಾಯ ಪೀಠಿಕೆ ಏನಿದೆ ಆ ಅಧ್ಯಾಯದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರೆ, ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯವು ನಾಮಮಾತ್ರ GDP ಆಗಿದೆ. ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಪ್ರಮಾಣಾನುಗುಣ ಆದಾಯ ತೆರಿಗೆಯಾಗಿದೆ. ನೆಕ್ಸ್ಟು 5 ಬಿಟ್ಟ ಸ್ಥಳ ಪ್ರಶ್ನೆಗಳು ಇರುತ್ತೆ. ಬ್ರಾಕೆಟಲ್ಲಿ ಉತ್ತರ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ಆರಿಸಿ ಆ ಬಿಟ್ಟ ಸ್ಥಳದಲ್ಲಿ ನೀವು ಭರ್ತಿ ಮಾಡಬೇಕು. 5 ಅಂಕಗಳು ಈ ಬಿಟ್ಟ ಸ್ಥಳಕ್ಕೆ ನಿಮಗೆ ಇರುತ್ತೆ. ಇಲ್ಲಿ ಮೊದಲ ಪ್ರಶ್ನೆ, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಬಲ. ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಡ್ಯಾಶ್ ಬದಲಾಗುತ್ತವೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಪರಿಪೂರ್ಣ ಪೈಪೋಟಿ. ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ಉತ್ಪಾದನಾ ಘಟಕ. ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ. ತಪಶೀಲು ಪಟ್ಟಿ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿದ್ದು. ಇದರಲ್ಲೂ ಕೂಡ ನೀವು 5 ಅಂಕಗಳನ್ನು ಪಡೆದುಕೊಳ್ಳಬಹುದು. ಮೊದಲ ಪ್ರಶ್ನೆ, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ED = 1. LRAC ಇದಕ್ಕೆ ಉತ್ತರ ದೀರ್ಘಾವಧಿ ಸರಾಸರಿ ವೆಚ್ಚ. ಸಾಮಾನ್ಯ ಲಾಭ ಶೂನ್ಯ ಲಾಭ. ಹಣ ವಿನಿಮಯ ಮಾಧ್ಯಮ. ನಿರ್ವಹಣಾ ಹೊಂದಾಣಿಕೆ ಇದಕ್ಕೆ ಆನ್ಸರು ಡರ್ಟಿ ಹೊಂದಾಣಿಕೆ. ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ 1 ಪೀಠಿಕೆ ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆ, ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡಿ ಆದರ್ಶ ವಿಧಾನವನ್ನು ವಿವರಿಸುವುದಕ್ಕೆ ಮಾದರಿ ಅರ್ಥಶಾಸ್ತ್ರ ಎನ್ನುತ್ತೇವೆ.
ಎರಡನೇ ಪ್ರಶ್ನೆ, ಬೇಡಿಕೆ ಎಂದರೇನು? ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಈ ಅಧ್ಯಾಯದ ಮೇಲೆ ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುವುದನ್ನು ಬೇಡಿಕೆ ಎನ್ನುತ್ತೇವೆ. ಮೂರನೇ ಪ್ರಶ್ನೆ, ಆಮದುಗಳ ಅರ್ಥ ನೀಡಿ. ಒಂದು ದೇಶ ಜಗತ್ತಿನ ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದು ಎನ್ನುತ್ತೇವೆ. CPI ಅನ್ನು ವಿಸ್ತರಿಸಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, CPI ಅಂತ ಹೇಳಿದರೆ ಗ್ರಾಹಕ ಬೆಲೆ ಸೂಚ್ಯಂಕ. ಕೊನೆ ಪ್ರಶ್ನೆ, 1 ಅಂಕದ ಕೊನೆ ಪ್ರಶ್ನೆ, ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಕೇಳಿದ್ದಾರೆ. ಜಗತ್ತಿನ ವಿವಿಧ ಆರ್ಥಿಕತೆಗಳೊಂದಿಗೆ ವಿವಿಧ ಆರ್ಥಿಕ ಮಾರ್ಗಗಳಿಂದ ವ್ಯವಹರಿಸುವ ಆರ್ಥಿಕತೆಯನ್ನು ಮುಕ್ತ ಆರ್ಥಿಕತೆ ಎನ್ನುತ್ತೇವೆ. ನೆಕ್ಸ್ಟು ಭಾಗ ಬಿ ಯಲ್ಲಿ 2 ಅಂಕದ ಪ್ರಶ್ನೆಗಳು. ಏಕತಾನಾತ್ಮಕ ಒಲವು ಎಂದರೇನು? ಔದಾಸೀನ್ಯ ನಕ್ಷೆಯಲ್ಲಿರುವ 2 ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳಲ್ಲಿ ಎತ್ತರದ ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳು ಕೆಳಗಿನ ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳಿಗಿಂತ ಅಧಿಕ ಮಟ್ಟದ ತುಷ್ಟಿಗುಣವನ್ನು ಸೂಚಿಸುತ್ತದೆ. ವಿಚಾರಶೀಲನಾದ ಅನುಭೋಗಿಯೊಬ್ಬನು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವನ್ನು ತೋರುವುದನ್ನು ಏಕತಾನಾತ್ಮಕ ಒಲವು ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂತ ಇದೆ. ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯ 3 ಏನಿದೆ, ಈ ಅಧ್ಯಾಯದಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆ. ಪ್ರತಿಫಲಗಳ ಪ್ರಮಾಣದ ವಿಧಗಳು 3 ಇದೆ. ಏರಿಕೆಯ ಪ್ರತಿಫಲದ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆಯನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಏನಿದೆ, ಈ ಅಧ್ಯಾಯದಿಂದ ಕೇಳಿರುವಂಥದ್ದು 2 ಅಂಶಗಳು: ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು. ಅದೇ ರೀತಿಯಾಗಿ ಇದೇ ಒಂದು ಅಧ್ಯಾಯದಲ್ಲಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಉತ್ತರವನ್ನು ಬರೆಯುವಾಗ ಒಂದು ಸರಕಿನ ಬೆಲೆಯಲ್ಲಾದ ಬದಲಾವಣೆಗೆ ಆ ಸರಕಿನ ಪೂರೈಕೆಯ ಪ್ರಮಾಣದಲ್ಲಾಗುವ ಪ್ರತಿಕ್ರಿಯೆ ಮಾಪನವನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ. ಎಲಾಸ್ಟಿಸಿಟಿ ಆಫ್ ಸಪ್ಲೈ ES ಈಸ್ ಈಕ್ವಲ್ ಟು ದ AQ ಡಿವೈಡೆಡ್ ಬೈ Q ಇಂಟು P ಡಿವೈಡೆಡ್ ಬೈ ಡೆಲ್ಟಾ P ಈಕ್ವಲ್ಸ್ ಸರಕಿನ ಪೂರೈಕೆಯಲ್ಲಾದ ಶೇಕಡವಾರು ಬದಲಾವಣೆ ಭಾಗಿಸು ಸರಕಿನ ಬೆಲೆಯಲ್ಲಾದ ಶೇಕಡವಾರು ಬದಲಾವಣೆ. ಮುಂದಿನ 2 ಅಂಕದ ಪ್ರಶ್ನೆ, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳಾವುವು? ಸಮಗ್ರ ಅರ್ಥಶಾಸ್ತ್ರದ 1ನೇ ಅಧ್ಯಾಯ ಪೀಠಿಕೆ ಏನಿದೆ, ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆ. ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನವಿರುತ್ತದೆ. ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪನ್ನಗಳು ಉತ್ಪಾದನೆಯಾಗುತ್ತವೆ. ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಶ್ರಮದ ಮಾರಾಟ ಮತ್ತು ಖರೀದಿಯಾಗುತ್ತದೆ. ಪ್ರಮುಖ ಆರ್ಥಿಕ ತೀರ್ಮಾನಗಳು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುತ್ತವೆ. ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಥವಾ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ. ಈ ಒಂದು ಪಾಠದಲ್ಲಿ ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ 2 ವ್ಯತ್ಯಾಸಗಳನ್ನು ನೀವು ಬರಿಬೇಕಾಗತ್ತೆ. 2 ಅಂಕಕ್ಕೆ ಆಗಿರೋದ್ರಿಂದ ಅನುಭೋಗದ ಸರಕುಗಳು, ಬಂಡವಾಳ ಸರಕುಗಳು ಅಂತ ಹೆಡ್ಡಿಂಗ್ ಹಾಕೋಬೇಕು. ಅನುಭೋಗಿ ಸರಕುಗಳು ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುತ್ತವೆ. ಬಂಡವಾಳ ಸರಕುಗಳು ಬಯಕೆಗಳನ್ನು ಪರೋಕ್ಷವಾಗಿ ತೃಪ್ತಿಪಡಿಸುತ್ತವೆ. ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳೇ ಅನುಭೋಗಿ ಸರಕುಗಳು. ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳೇ ಬಂಡವಾಳ ಸರಕುಗಳು. ಅನುಭೋಗದ ಸರಕುಗಳಿಗೆ ಉದಾಹರಣೆ ಬಟ್ಟೆ, ಪುಸ್ತಕ, ಹಣ್ಣು, ತರಕಾರಿ ಮುಂತಾದವು. ಬಂಡವಾಳ ಸರಕುಗಳಿಗೆ ಉದಾಹರಣೆ ಯಂತ್ರಗಳು, ಕಲ್ಲಿದ್ದಲು, ಕಟ್ಟಡಗಳು ಮುಂತಾದವು. ಹಾಗೂ ಇದೇ ಅಧ್ಯಾಯದಲ್ಲಿ GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ನೀವು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ವೆಚ್ಚದ ವಿಧಾನ, ವರಮಾನದ ವಿಧಾನ ಅಂತ 3 ವಿಧಾನಗಳನ್ನು ಬರಿಬೇಕು. 2024ರ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿರ್ತಾರೆ. ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರದ 3ನೇ ಅಧ್ಯಾಯ. ಈ 3ನೇ ಅಧ್ಯಾಯದಲ್ಲಿ ಕೇಳಿರುವಂತಹ ಮೊದಲ ಪ್ರಶ್ನೆ, ಹಣದ ಬೇಡಿಕೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ ಹಣದ ಬೇಡಿಕೆಯ 2 ಉದ್ದೇಶಗಳು: ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ, ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ.
ಮುಂದಿನ ಪ್ರಶ್ನೆ, ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ತಿಳಿಸಿ. ಉತ್ಪನ್ನ ಮಾರುಕಟ್ಟೆ ಕೊಂಡಿ, ಹಣಕಾಸು ಮಾರುಕಟ್ಟೆ ಕೊಂಡಿ, ಶ್ರಮದ ಮಾರುಕಟ್ಟೆ ಕೊಂಡಿ. ಅದೇ ರೀತಿಯಾಗಿ ಭಾಗ ಸಿ ಯಲ್ಲಿ ಕೇಳಿರುವಂತಹ 4 ಅಂಕದ ಪ್ರಶ್ನೆಗಳು. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತುಂಬಾನೇ ಈಸಿಯಾಗಿದೆ. ಇಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಸಪರೇಟ್ ಆಗಿ ಉತ್ತರವನ್ನು ಕೊಟ್ಟಿದ್ದೀನಿ. ಹಾಗಾಗಿ ಇದಿಷ್ಟು ಪ್ರಶ್ನೆಗಳಿಗೂ ಕೂಡ ರೆಡಿಯಾಗಿ ನಿಮಗೆ ಎಕ್ಸಾಮಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಚರ್ಚಿಸಿ. ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ನಿರೂಪಿಸಿ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿ. ಬೆಲೆ ಅಂತಸ್ತು ಪರಿಕಲ್ಪನೆಯ ಬಗ್ಗೆ ಬರೆಯಿರಿ. ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಶದಪಡಿಸಿ. ಅದೇ ರೀತಿಯಾಗಿ RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕಂದಾಯ ಕೊರತೆ ಮತ್ತು ಕೋಶೀಯ ಕೊರತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬಂಡವಾಳ ಖಾತೆಯ ಭಾಗಗಳ ಪಟವನ್ನು ಚಿತ್ರಿಸಿ. ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಬರೆಯಿರಿ. ಭಾಗ ಡಿ ಯಲ್ಲಿ 6 ಅಂಕದ ಪ್ರಶ್ನೆಗಳನ್ನ ಕೇಳಿದರೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ಸ್ಥಿರ ಸಂಖ್ಯೆಯ ಉದ್ದಿಮೆ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ. ಆದಾಯ ಮತ್ತು ಉತ್ಪನ್ನದ ಮೇಲೆ ಸಮಗ್ರ ಬೇಡಿಕೆಯಲ್ಲಿನ ಸ್ವಾಯತ್ತ ಬದಲಾವಣೆಯ ಪರಿಣಾಮವನ್ನು ವಿಶ್ಲೇಷಿಸಿ. ಅದೇ ರೀತಿಯಾಗಿ ಭಾಗ ಇ ಯಲ್ಲಿ ಕೇಳುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು 5 ಅಂಕದ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕು. ಅವರು 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇದಕ್ಕೆ ಉತ್ತರವನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಭಾರತದ ಆರ್ಥಿಕತೆಯ ಮೇಲೆ ಅನಾಣ್ಯೀಕರಣ ಅಥವಾ ಹಣದ ಅಮಾನ್ಯೀಕರಣ, ನೋಟು ರದ್ದತಿ ಬಗ್ಗೆ ಪರಿಣಾಮವನ್ನು ಕುರಿತು ಬರೆಯಿರಿ. ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನೊಳಗೊಂಡ ಒಂದು ಸಮತೋಲಿತ ಮುಂಗಡ ಪತ್ರವನ್ನು ತಯಾರಿಸಿ. ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ಕೊಟ್ಟಾಗಿದೆ. ಸರಿಯಾಗಿ ಉತ್ತರವನ್ನು ನೋಡಿಕೊಂಡು ಕರೆಕ್ಟಾಗಿ ಬರೀರಿ. ಇದು ಮಾದರಿ ಪ್ರಶ್ನೆ 1ಕ್ಕೆ ಸಂಬಂಧಪಟ್ಟಾಗೆ ಉತ್ತರಗಳು. ಅದೇ ರೀತಿಯಾಗಿ ಇದೇ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಹಾಗೂ 3 ಇದೆ. ಆ ಒಂದು ಪ್ರಶ್ನೆ ಪತ್ರಿಕೆಗೂ ಕೂಡ ಸದ್ಯದಲ್ಲೇ ಉತ್ತರವನ್ನು ಹೇಳ್ತೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.